ಹೆಲೋ ಸ್ನೇಹಿತರೆ, ನಮ್ಮ ಚಾನಲ್ಗೆ ಸ್ವಾಗತ. ನೋಡ್ಬೋದು ಸ್ನೇಹಿತರೆ, ಈ ವಿಡಿಯೋದಲ್ಲಿ ಫ್ಲೈಸ್ಕೈ FS-i6 ರೇಡಿಯೋ ಟ್ರಾನ್ಸ್ಮಿಟರ್ನ ಯಾವ ಥರ ಯೂಸ್ ಮಾಡೋ ಅಂತ ನೋಡ್ತೀನಿ. ಸೊ ಇದು ಬಂದ್ಬಿಟ್ಟು ರೇಡಿಯೋ ಟ್ರಾನ್ಸ್ಮಿಟರ್ದು ರಿಸೀವರು. ನೋಡ್ಬೋದು ಇದ್ರ ಮೇಲೆ ಏನು ಬರೆದಿದ್ದಾರೆ, FS-i6 ಅಂತ ನೋಡ್ಬೋದು. ಫ್ಲೈಸ್ಕೈ FS-i6 ಇದು ಮಾಡಲ್ಲು. ಇದು ಬಂದ್ಬಿಟ್ಟು 2200 kV BLDC ಮೋಟರ್ ನೋಡ್ಬೋದು. 3 ಫೇಸು ಬ್ರಷ್ಲೆಸ್ DC ಮೋಟರ್ ಅಂತಾರೆ. ಸೊ ಇದು ಬಂದ್ಬಿಟ್ಟು ESC ಎಲೆಕ್ಟ್ರಾನಿಕ್ ಸ್ಪೀಡ್ ಕಂಟ್ರೋಲರ್ ಫಾರ್ ಬ್ರಷ್ಲೆಸ್ DC ಮೋಟರ್ 40 ಆ್ಯಮ್ಸ್ದು. ಸೊ ಇದ್ರ ಜೊತೆಗೆ XT60 ಕನೆಕ್ಟರು ಒಂದಿದೆ. ಸೊ ಮತ್ತು ಇದು ಬಂದ್ಬಿಟ್ಟು ಬ್ಯಾಟ್ರಿ ಒಂದಿದೆ ನೋಡ್ಬೋದು, ಲಿಪೋ ಬ್ಯಾಟ್ರಿ 1500 mAhದು ನೋಡ್ಬೋದು ಸ್ನೇಹಿತರೆ. ಸೊ ಇವಾಗ ಇದ್ರ ಕನೆಕ್ಷನ್ಸ್ ನೋಡ್ತೀನಿ, ಯಾವ ಥರ ಕನೆಕ್ಷನ್ಸ್ ಮಾಡೋದು ಎಲ್ಲ ಅಂತ ನೋಡಿ. ಸೊ ಫಸ್ಟು ಇದರಲ್ಲಿ 3 ಫೇಸ್ ಇದೆಯಲ್ಲ, ಸೊ 3 ವೈರ್ಸ್ ಇದೆಯಲ್ಲ. ಸೊ ಇದರಲ್ಲಿ ಮಿಡಲ್ ವೈರು ಮತ್ತು ಮೋಟರ್ಗಿರುವ ಮಿಡಲ್ ವೈರು ಸೊ ಸೇಮ್ ಕನೆಕ್ಷನ್ ಕೊಡಬೇಕು. ಮತ್ತು ಆ ಸೈಡು ಈ ಸೈಡು ಉಲ್ಟಾ ಕೊಟ್ಟರು ಪರವಾಗಿಲ್ಲ, ಬಟ್ ನಾವು ಮೋಟರ್ ರನ್ ಮಾಡುವಾಗ ಅದನ್ನ ಕ್ಲಾಕ್ ವೈಸು ಆ್ಯಂಟಿ ಕ್ಲಾಕ್ ವೈಸ್ ಥರ ವೈರ್ನ ಕನೆಕ್ಷನ್ಸ್ ಚೇಂಜ್ ಮಾಡಿಕೊಂಡು ನಾವು ಸಪ್ರೇಟ್ ಮಾಡೋದು. ಕ್ಲಾಕ್ ವೈಸು ಅಥವಾ ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ನ ಚೇಂಜ್ ಮಾಡ್ಬೋದು. ಸೊ ಇದ್ರಿಗೊಂದು ವೈರ್ ಇದೆ ನೋಡ್ಬೋದು, ಇನ್ನೊಂದು ಎಕ್ಸ್ಟ್ರಾ ಸಿಗ್ನಲ್ ವೈರು. ಸೊ ನೋಡ್ಬೋದು ಸ್ನೇಹಿತರೆ, ಈ ಥರ ಕನೆಕ್ಷನ್ಸ್ ಕೊಟ್ಟಿದ್ದೀನಿ ನೋಡ್ಬೋದು. ಸೇಮ್ ಟು ಸೇಮ್ ಕೊಟ್ಟಿದ್ದೀನಿ. ಮಿಡಲ್ ವೈರ್ಗೆ ಮಿಡಲ್, ಲೆಫ್ಟ್ ವೈರ್ಗೆ ಲೆಫ್ಟ್ ಕನೆಕ್ಷನ್ ಕೊಟ್ಟಿದ್ದೀನಿ, ರೈಟ್ಗೆ ರೈಟ್ ಕನೆಕ್ಷನ್ ಕೊಟ್ಟಿದ್ದೀನಿ. ಮೋಟರ್ ಟು ESC ಒಂದು ಕನೆಕ್ಷನ್ ಆಗಿದೆ. ಸೊ ಇವಾಗ ಇಲ್ಲಿ ವೈಟ್ ಕಲರ್ ವೈರ್ ಇದೆಯಲ್ಲ, ಸೊ ಅದು ಸಿಗ್ನಲ್ಲು ಅದು ಮೇಲೆಗೆ ಇರಬೇಕು ಯಾವತ್ತೇ ಆಗಲಿ ನೋಡ್ಬೋದು. ರಿಸೀವರ್ಗೆ ಕನೆಕ್ಷನ್ಸ್ ಕೊಟ್ಟಿದ್ದೀನಿ. ಇವಾಗ ಪವರ್ ಸಪ್ಲೈ ಕೊಡೋಣ ಸ್ನೇಹಿತರೆ. ನೋಡ್ಬೋದು ಇದು ಬ್ಯಾಟ್ರಿಯಿಂದ ಪವರ್ ಸಪ್ಲೈ ಕೊಟ್ಟಿದ್ದೀನಿ. ಸೊ ಸಪ್ಲೈ ಕೊಡ್ತಾ ಇದ್ದಂಗೆ ಇಲ್ಲಿ ನೋಡ್ಬೋದು ರಿಸೀವರಲ್ಲಿ ಲೈಟ್ ಬ್ಲಿಂಕ್ ಆಗ್ತಿದೆ ಲೈಟಾಗಿ. ಸೊ ಮೋಟರಲ್ಲಿ ಸೌಂಡ್ ಬರ್ತಿದೆ. ಸೊ ಕನೆಕ್ಟ್ ಮಾಡೋದು ಯಾವ ಥರ ಅಂದರೆ, ಸೊ ಇದ್ರಿಗೊಂದು ಬೈಂಡಿಂಗ್ ಕೀ ಒಂದಿದೆ. ಸೊ ನೀವು ಫಸ್ಟು ಪವರ್ನ ಡಿಸ್ಕನೆಕ್ಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಬೈಂಡಿಂಗ್ ಕೀ ಇದೆ ನೋಡಿ, ಇಲ್ಲಿ ಲಾಸ್ಟ್ ಪಿನ್ನು ನೋಡ್ಬೋದು. ಸೊ ಲಾಸ್ಟ್ ಪಿನ್ಗೆ ಇದನ್ನ ಕನೆಕ್ಟ್ ಮಾಡಬೇಕು ನೋಡ್ಬೋದು ಸ್ನೇಹಿತರೆ. ನೋಡ್ಬೋದು ಈ ಪಿನ್ಗೆ ಲಾಸ್ಟಲ್ಲಿ ಕನೆಕ್ಟ್ ಮಾಡಬೇಕು ಈ ಥರ. ಸೊ ಕನೆಕ್ಟ್ ಮಾಡಿದ್ಮೇಲೆ ಸೊ ಇನ್ನೊಂದು ಸರಿ ಪವರ್ ಸಪ್ಲೈ ಕೊಟ್ಟಾಗ ನೋಡ್ಬೋದು ಲೈಟ್ ಬ್ಲಿಂಕ್ ಆಗ್ತಿದೆ. ಇವಾಗ ಜಾಸ್ತಿ ಫುಲ್ ಬ್ಲಿಂಕ್ ಆಗ್ತಿದೆ. ಸೊ ಇವಾಗ ಇಲ್ಲೊಂದು ಬೈಂಡಿಂಗ್ ಒಂದು ಬಟನ್ ಇದೆ, ಅದನ್ನು ಪ್ರೆಸ್ ಮಾಡಿಕೊಂಡು ಪವರ್ ಆನ್ ಮಾಡಿದಾಗ ಆಟೋಮೆಟಿಕ್ ಕನೆಕ್ಟ್ ಆಗೋಗುತ್ತೆ ನೋಡ್ಬೋದು. ಸೊ ಇವಾಗ ಲೈಟ್ ಬ್ಲಿಂಕ್ ಆಗ್ತಾಯಿಲ್ಲ, ಗ್ಲೋ ಆಗಿದೆ. ಸೊ ಇವಾಗ ಕನೆಕ್ಟ್ ಆಗಿದೆ. ಸೊ ಮೋಟರ್ನ ಯಾವ ಥರ ರನ್ ಮಾಡೋದು ಅಂತ ನೋಡ್ಬೋದು. ಇದರಲ್ಲಿ ನಾನು ಚಾನಲ್ ನಂಬರ್ 3ಗೆ ಸೆಟ್ ಮಾಡಿದ್ದೀನಿ. ಸೊ ಇವಾಗ ಚಾನಲ್ ನಂಬರ್ 3ಗೆ ಸೆಟ್ ಮಾಡಿದ್ದೀನಲ್ವಾ. ಸೊ ಚಾನಲ್ ನಂಬರ್ 3 ಮೂವ್ ಮಾಡಿದಾಗ ಈ ಮೋಟರು ರನ್ ಆಗುತ್ತೆ ನೋಡ್ಬೋದು. ರನ್ ಆಗ್ತಿದೆ ಇವಾಗ. ಸ್ಪೀಡು ಹೆವಿ ಸ್ಪೀಡ್ ಸ್ನೇಹಿತರೆ. 2200 kV ಇದು BLDC ಮೋಟರ್ ಅಲ್ವಾ. ಸೊ ಅದಕ್ಕೆ ಫುಲ್ ಸ್ಪೀಡ್ ಇರುತ್ತೆ ನೋಡ್ಬೋದು. ನೋಡ್ಬೋದು ಸ್ನೇಹಿತರೆ, ಸೊ ಫುಲ್ ಸ್ಪೀಡ್ ಇದೆ. ಸೊ ಇವಾಗ ಈ ಥರ ಇದನ್ನ ಕನೆಕ್ಷನ್ ಮಾಡಿ ಈ ಥರ ಯೂಸ್ ಮಾಡ್ಬೋದು ಅಂತ. ಸೊ ಇದು ಬಂದ್ಬಿಟ್ಟು ನಾವು ಒಂದು ಫ್ಲೈಟ್ ರೆಡಿ ಮಾಡ್ತಾಯಿದ್ವಿ. ಸೊ ಐ ಮೀನ್ F-22 ರಾಪ್ಟರ್ ಜೆಟ್ಟು. ಸೊ ಅದರಿಗೆ ತರಿಸಿರೋದು ಈ ಕಿಟ್ಟೆಲ್ಲ. ಸೊ ನಿಮಗೆ ಕನೆಕ್ಷನ್ಸ್ ಮಾಡಿ ನೋಡಿಸಿದ್ದೀನಿ, ಬಟ್ ಆ ಥರದಲ್ಲೇ ಆ ವಿಡಿಯೋ ಕೂಡ ಅಪ್ಲೋಡ್ ಮಾಡ್ತೀನಿ ನೋಡ್ಬೋದು. ನೋಡ್ಬೋದು ಸ್ನೇಹಿತರೆ, ಇವಾಗ ಸ್ಪೀಡು ಡಿಕ್ರೀಸ್ ಮಾಡ್ತಾಯಿದ್ದೀನಿ. ಫುಲ್ ಸ್ಪೀಡ್ ಇಟ್ಟಿದ್ದೆ, ಇವಾಗ ಸ್ಪೀಡ್ ಡಿಕ್ರೀಸ್ ಮಾಡ್ತಾಯಿದ್ದೀನಿ. ಸೊ ನಾವು ಜಾಯ್ಸ್ಟಿಕ್ಕಿಂದ ಕೂಡ ಸ್ಪೀಡ್ ಇನ್ಕ್ರೀಸು ಡಿಕ್ರೀಸ್ ಮಾಡ್ಬೋದು. ಮತ್ತು ಅದೊಂದು ಕೀ ಬಟನ್ ಇದೆ ಇನ್ಕ್ರೀಸ್ ಮಾಡೋದಕ್ಕೆ ಡಿಕ್ರೀಸ್ ಮಾಡೋದಕ್ಕೆ. ಸೊ ಆ ಬಟನ್ ಮುಖಾಂತರ ಕೂಡ ನಾವು ಸ್ಪೀಡ್ನ ಇನ್ಕ್ರೀಸು ಅಥವಾ ಡಿಕ್ರೀಸ್ ಮಾಡ್ಬೋದು. ಸೊ ನೋಡ್ಬೋದು ಎಷ್ಟೊಂದು ಪ್ರೆಷರಲ್ಲಿ ಅದು ರನ್ ಆಗಿದೆ ಅಂದರೆ, ಸೊ ಕೈಯಿಂದ ಕಿತ್ಕೊಂಡೇ ಹೊರಟೈತೆ ಮೋಟರು ಲಾಸ್ಟ್ಗೆ ನೋಡ್ಬೋದು. ಸೊ ಪವರ್ ಡಿಸ್ಕನೆಕ್ಟ್ ಮಾಡೋಕ್ಕಿದ್ದೀನಿ ಪ್ರೆಸೆಂಟ್ ನೋಡ್ಬೋದು. ವೈರ್ ಯಾವ ಥರ ಎಲ್ಲ ಸುಟ್ಕೊಂಡ್ಬಿಟ್ಟಿದೆ. ಸೊ ಅದಕ್ಕೆ ನೀವು ಯೂಸ್ ಮಾಡುವಾಗ BLDC ಮೋಟರ್ನ ಒಂದು ಕಡೆ ಅದಕ್ಕೆ ಪ್ಲೇಸ್ ಮಾಡೋಕ್ಕೆ ಒಂದು ಬರುತ್ತಲ್ವ, ಸೊ ಅದನ್ನು ಫಿಟ್ ಮಾಡಿಬಿಟ್ಟು ಪ್ಲೇಸ್ ಮಾಡಿಬಿಟ್ಟು ಮತ್ತೆ ನೀವು ಟೆಸ್ಟಿಂಗ್ ಮಾಡಿ. ಡೈರೆಕ್ಟ್ ಮಾಡೋಕ್ಕೆ ಹೋದರೆ ಸೇಮ್ ಇದೇ ಥರ ಆಗುತ್ತೆ ನೋಡ್ಬೋದು ಸ್ನೇಹಿತರೆ. ಹುಷಾರಾಗಿ ಮಾಡಿದೆ ಮಾಡುವಾಗೆಲ್ಲ.